ಟೋನಿ, ಸೊಳ್ಳೆ ಔಷಧಿ ಹೊಡೆಯವ್ರು ಬಂದಿದ್ದಾರೆ. ತಿನ್ನೋದ್ರ ಮೇಲೆ ಏನಾದ್ರು ಮುಚ್ಚಿಡು, ಇಲ್ಲಾಂದ್ರೆ ವೆಜಿಟೇರಿಯನ್ ಫುಡ್ ಎಲ್ಲ ನಾನ್ ವೆಜಿಟೇರಿಯನ್ ಆಗ್ಬಿಡುತ್ತೆ. ಏನಾಯ್ತ ಅವನ್ಗೆ? ಲೋ ಬಾಲೋ, ನಮ್ ಬ್ಯಾಚ್ ಅಲ್ಲಿ ನೀನೊಬ್ಬನ್ನೇ ಸೈಲೆಂಟ್ ಅನ್ಕೊಂಡಿದ್ವಿ. ಈಗ ನೀನು ಯಾವ್ದೋ ಹುಡುಗಿಗೆ ಬೋಲ್ಡಾ? ಬಾಯ್ ಮುಚ್ಚ್ರ. ನೀವ್ ಅನ್ಕೊಂಡಾಗ ಏನೂ ಇಲ್ಲ. ಒಂದ್ಸಲ ಹುಡುಗಿ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೇಕು. ಏನಂತ? ನೀನ್ ಯಾರು, ನೀನ್ ಹೆಸರೇನು, ನನ್ಗೂ ನಿನ್ಗೆ ಏನ್ ಸಂಬಂಧ, ನನ್ಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂತ ಒಂದ್ 4 ಪ್ರಶ್ನೆ ಕೇಳ್ಬೇಕು ಅಂತಿದ್ದೀನಿ. ತುಂಬಾ ಡಿಫರೆಂಟ್ ಆಗಿದ್ಯೋ ನಿನ್ ಪ್ರಶ್ನೆ. ಲೋ ಬಾಲು, ಇದೆಲ್ಲ ಡಬ್ಬ, ಓಲ್ಡ್ ಬೋರಿಂಗ್ ಸ್ಟೈಲ್. ಓಹೋ, ಲವೋದಯ. ಸೋಮು, ಇವನು ಸ್ವಲ್ಪ ಜ್ಞಾನೋದಯ ಮಾಡ. ಓಕೆ ಓಕೆ ಓಕೆ, ಯು ಪ್ಲೀಸ್ ಕಮ್ ದಿಸ್ ಸೈಡ್. ಬಾಲು, ನಮ್ಮ ಬೆಂಗಳೂರು ಸಿಟಿಲಿ 20 ಲೇಡೀಸ್ ಕಾಲೇಜು, 47 ಕೋ ಎಜುಕೇಶನ್ ಕಾಲೇಜು, 30 ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಸೊ ಟೋಟಲ್ ಆಗಿ 24,698 ಜನ ಹುಡುಗಿರಿದ್ದಾರೆ. ಅದರಲ್ಲಿ ಎ ಕ್ಲಾಸ್ ಹುಡುಗಿರು 2,221 ಜನ ಇದ್ದಾರೆ. ಇವರೆಲ್ಲ ಒಂಥರ ಭುವನ ಸುಂದರಿಯರಿದ್ದಂಗೆ, ಮುಟ್ಟಿದ್ರೆ ಮುನಿಗಳು. ಆ ಕಾಲೇಜಿಗೆ ಬರ್ತಾ ಇರ್ತಾರೆ, ಹೊರಟೋಗ್ತಾ ಇರ್ತಾರೆ. ಇನ್ನು ಬಿ ಕ್ಲಾಸ್ ಹುಡುಗಿರು 8,678 ಜನ ಇದ್ದಾರೆ. ಇವರು ಫೇರ್ ಅಂಡ್ ಲವ್ಲಿ ಬ್ಯೂಟಿ ಪಾರ್ಲರ್ ನ ನಂಬ್ಕೊಂಡಿರೋ ಹುಡುಗಿರು. ಕಾಸ್ಮೆಟಿಕ್ಸ್ ಇಲ್ಲದೆ ಮನೆಯಿಂದ ಹೊರಗಡೆ ಬರಕ್ ಆಗೋದೇ ಇಲ್ಲ. ಇನ್ನು ಸಿ ಕ್ಲಾಸ್ ಹುಡುಗಿರು 14,478 ಜನ ಇದ್ದಾರೆ. ಇವರ ಮುಖ ನೋಡಿದ ತಕ್ಷಣ ನಾವು ಹುಡುಗಿರು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಕಾಸ್ಟ್ಯೂಮ್ ನೋಡಿನೇ ಹೇಳಬೇಕು. ಯಾಕೆಂದ್ರೆ ಬಾಯಿ ಸೊಟ್ಟ, ಬೋಂಡ ಮೂಗು, ಮೆಲ್ಲ ಗಣ್ಣು, ಎಕ್ಸೆಟ್ರಾ ಎಕ್ಸೆಟ್ರಾ. ಇವ್ರನ್ನೆಲ್ಲ ಲವ್ ಮಾಡತ್ರ ಆಕ್ಟ್ ಮಾಡಿ ಬಿಟ್ಬಿಡ್ಬೇಕಷ್ಟೇ. ನೋ ಮ್ಯಾರೇಜ್. ಈಗ ನಾನ್ ಲವ್ ಮಾಡಿರೋ ಹುಡುಗಿ ಇದ್ದಾಳಲ್ಲ, ಯಾವ ಕ್ಲಾಸು? ಸಿ ಕ್ಲಾಸ್. ಇವನೇನು ಎ ಕ್ಲಾಸ್? ಅವಳನ್ನ ಆಗ್ಲೇ 9 ಜನ ಲವ್ ಮಾಡಿದ್ದಾರೆ. 2 ಲವ್ ಲೆಟರ್ ಕೊಟ್ಟಿದ್ದಾರೆ. ಒಬ್ಬ ಸೀಮನೆ ಕುಡಿದು ಆಗ್ಲೇ ರೈಟ್ ಹೇಳ್ಬಿಟ್ಟವನೆ ಬಾಲು. ಈಗ ನೀನ್ ಲವ್ ಮಾಡಿರೋ ಹುಡುಗಿ ಯಾವ ಕ್ಲಾಸ್? ಎ ಕ್ಲಾಸ್. ಎ ಕ್ಲಾಸ್? ಎ ಕ್ಲಾಸ್ ಅಂದ್ರೆ 8:2, 2:3, 3:4. ಆಲ್ರೆಡಿ ಅವ್ರ ಏರಿಯಾ ಹುಡುಗರು ಅವಳನ್ನ ಕವರ್ ಮಾಡಿರ್ತಾರೆ. 142 ಜನ ಲವ್ ಲೆಟರ್ ಕೊಟ್ಟಿರ್ತಾರೆ. ಖಂಡಿತ 20 ಜನ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. 4 ಜನ ಅಂತೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರ್ತಾರೆ. ನಮ್ ದೇವರಾಣಿಗೂ 2 ಹರಿಚಂದ್ರ ಘಾಟ್ ಸೇರಿರ್ತಾರೆ. ಏನೋ ಬೊಗಳ್ತಾ ಇದ್ಯಾ? ನಾನು ಬೊಗಳ್ತಾನೆ ಇರ್ತೀನಿ. ನೀನ್ ನನ್ ನೋಡ್ತಾ ಇರೋ, ನಾನ್ ನಿನ್ ನೋಡ್ತಾ ಇರ್ತೀನಿ. ನನ್ನ ಇನ್ನೊಬ್ಬ ನೋಡ್ತಾ ಇರ್ತಾನೆ, ಅವನೇನೋ ಇನ್ನೊಬ್ಬ ನೋಡ್ತಾ ಇರ್ತಾನೆ. ಏನ್ ಇನ್ನೊಬ್ಬನಿಗೇನ ಕಣ್ಣಿರೋದು? ಪ್ರಪಂಚದಲ್ಲಿ ಎಲ್ರಿಗೂ ಕಣ್ಣಿದೆ. ಎಲ್ರಿಗೂ ಎ ಕ್ಲಾಸ್ ಹುಡುಗಿರೇ ಬೇಕು, ಇನ್ಕ್ಲೂಡಿಂಗ್ ಚಾಪರ್ ನನ್ನ ಮಕ್ಳು. ಇರೋ 2,221 ಜನ ಭುವನ ಸುಂದರಿಯರ್ನ ಇಷ್ಟು ಜನಕ್ಕೆ ಹೆಂಗೋ ಹಂಚೋದು? ಈಗ ಬೇರೆ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಇಂತ ಚಾಪರ್ ನನ್ನ ಮಕ್ಳ ಕೈಲೆಲ್ಲ ಒಂದು ಮೊಬೈಲ್ ಫೋನು, ಓಡಾಡಕ್ ಸಿಯೋಲೋ ಕಾರು, ಇದೆಲ್ಲ ಆಗದೇ ಕೆಲ್ಸ ಕಣ. ಈ ಕಾಂಪಿಟೇಷನ್ ನಮಗ್ ಬೇಡ. ಲೇ ಬರ ಇಲ್ಲಿ. ಏನೋ ಇವನು ಏರಿಯಾದಲ್ಲಿ ಸೂಪರ್ ಫಿಗರ್ ಇದೆಯಮ್ಮ. ಏನು ಶೇಪು ಅಂತೀಯಾ? ನನ್ನ ಗೊತ್ತಿರೋ ತರ ಏನೋ ಸೂಪರ್ ಫಿಗರ್ ಯಾವ್ದು? ನಿನ್ ತಂಗಿ ಅಮ್ಮ. ಬಾಲು, ಹಿಂದೆ ಮುಂದೆ ಗೊತ್ತಿಲ್ದೇ ಇರೋ ಹುಡುಗಿಗೆ ಮನ್ಸ್ ಕೊಟ್ಟು ಒದ್ದಾಡೋದ್ ಬೇಡ. ಇಂತ ಹುಡುಗಿರು ಗ್ಯಾರಂಟಿ ಕೈ ಕೊಟ್ಟೆ ಕೊಡ್ತಾರೆ. ನೀನ್ ಬೇರೆ ಈ ಹುಡುಗಿರ ವಿಷಯದಲ್ಲಿ ಬಹಳ ವೀಕ್. ಲೈ, ನಮ್ ಬಾಲುಗೆ ಎ ಕ್ಲಾಸ್ ಫಿಗರ್ ಬೇಕಂತೆ. ನಡಿಯೋ ಹುಡ್ಕೆ ಬೇಡ. ಆಯ್ತು ಬಿಡಪ್ಪ. Cheers. Hi, how are you? ಸೂಪರ್. ಏನು ಇದು ಪಾರ್ಟಿ? ನಂದ ಕಣ. ಏನ್ ವಿಶೇಷ? ನನ್ ಡಾರ್ಲಿಂಗ್ ಡಾಕ್ಟರ್ ಸೀಟ್ ಸಿಕ್ಕೈತಾ? ಹಾಗಾದ್ರೆ ಅವಳಿನ ಕೈಗೆ ಸಿಗಲ್ಲ ಬಿಡು. ನಾಸ್ಪಾಯ್ ನನ್ ಮಗ ಕಣವನ. ಹೌದು, ಬಾಲು ಇಲ್ರ? ಅವನಿಗಿದ್ದ ಇಷ್ಟ ಅಲ್ಲ ಕಣ. ಅದಕ್ಕಲ್ವೋ ಅವ್ನ ಈ ನಡುವೆ ಯಾಕೋ ತುಂಬಾ ಸೈಲೆಂಟ್ ಆಗಿರ್ತಾನೋ ಹಂಗಂತೀಯ? ಬಾಲು ಗುಂಡು, ನಾನು ಹೇಳಿಲ್ವಾ ಅವ್ನಿಗಿದೆಲ್ಲ ಇಷ್ಟ ಅಲ್ಲ ಅಂತ? ನಾವು ಶುರು ಹಂಚ್ಕೊಳ್ಳೋಣ.
ಏಯ್ ಏಯ್ ಬಾಲು ಅಲ್ಲಿ ಬಾಧೆ ಪಡ್ತಾ ಇದ್ದಾನೆ, ನೀವು ಇಲ್ಲಿ ಕುಡ್ಕೊಂಡು ಜಾಲಿ ಮಾಡ್ತಾ ಇದ್ದೀರಾ? ನಾವು ಏನ್ ಹೇಳ್ತಾ ಇದ್ಯಾ? ಸೌತ್ ಝೋನ್ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದಾನೆ. ಬಾಂಬೆಲಿ ಇವತ್ತು ಫೈನಲ್ಸ್. ಅವನೇನಾದ್ರೂ ಅಲ್ಲಿ ಗೆದ್ದು ಬಿಟ್ರೆ ಅವನ್ ಲೆವೆಲ್ ಬೇರೆ ಕಂಡ್ರು. ಅವನ್ ಇವತ್ತು ಹೋಗ್ಲಿಲ್ಲ, ಯಾಕೆ ಅಂತ ನೀವ್ ಯಾರಾದ್ರೂ ಕೇಳಿದ್ರ? ನೀವು ಒಬ್ರು ಫ್ರೆಂಡ್ಸ್ ಏನಲ್ಲಿ? ಹೌದೇನೋ? ಹೌದೇನು? ಬಾಲು, ಅವ್ನು ಹೇಳ್ತಾ ಇರೋದು ನಿಜ ಏನೋ? ನೀನ್ ಯಾಕೋ ಬಾಂಬೆಗೆ ಹೋಗ್ಲಿಲ್ಲ? ಲೇ ಮಾತಾಡೋ. ಯಾಕೋ ಕಾನ್ಸಂಟ್ರೇಟೇ ಮಾಡಕ್ಕಾಗ್ತಿಲ್ಲ ಕಣ. ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ವಾ? ಏನಾಯ್ತು ಇವನ್ಗೆ? ಅಷ್ಟೊತ್ತಿಂದ ವೇಟ್ ಮಾಡ್ತಿದ್ದೆ. ಸೂಪರ್, ಎಕ್ಸಲೆಂಟ್. ಸೀಟ್ ಬಿಟ್ಕೊಟ್ಬೇಡ. ಏ ಪಾಪ ಬಿಟ್ಬಿಡಣ ಕಣ. ಬನ್ನಿ. ಲೇಡೀಸ್ ಫಸ್ಟ್. ಏಯ್ ನೋಡಿದೇನೆ, ನಾವಿಬ್ರು ಮುಖ್ಯರಾಗಿದ್ರೆ ನಮಗ್ ಸೀಟ್ ಕೊಡ್ತಿದ್ರಾ? ಎಕ್ಸಾಕ್ಟ್ಲಿ. ನೋಡಿದ್ರ ನಮ್ಮಿಬ್ರದ್ದು ಒಂದೇ ತರ ಥಿಂಕಿಂಗು. ವಿ ಆರ್ ಮೇಡ್ ಫಾರ್ ಈಚ್ ಅದರ್. ನಾವು ಗಂಡಸ್ರು ನಮ್ಮ ಮೇಲೆ ಕೈ ಮಾಡ್ತೀಯಾ? ಅವರು ಸಿವಿಲ್ ಡ್ರೆಸ್ ಅಲ್ಲಿರೋ ಲೇಡಿ ಕಾನ್ಸ್ಟೇಬಲ್ಸ್ ಕಾಣೋ. ನಮಸ್ಕಾರ ಕಣಕ್ಕ. ನನ್ ಮಗನೇ ಮಾಡೋದೆಲ್ಲ ಮಾಡ್ಬಿಟ್ಟು ಅಕ್ಕ ಅಂತೀಯ, ಅಕ್ಕ ಅಕ್ಕ ಅಂತ ಬಿಟ್ಬಿಡಿ ಇನ್ಸ್ಪೆಕ್ಟ್ರೆ, ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಕಂಪ್ಲೇಂಟ್ ಜಾಸ್ತಿ ಇದೆ, ಅಲ್ಲಿಗೆ ಹೋಗೋಣ. ನನ್ ಮಕ್ಳ ಇನ್ನೊಂದ್ಸರಿ ನಿಮ್ಮಿಬ್ಬರನ್ನ ಈ ಬಸ್ಸಲ್ಲಿ ನೋಡಿದ್ರೆ ಕೈ ಕಾಲು ನಡೀರಿ ತೊಲಗಿ. ಉಷಾ ನಡಿಯಮ್ಮ. ನೋಡ್ಕೊತೀನಿ ಇನ್ನೊಂದ್ಸರಿ. ಯಾವನೋ ಎಂತ ತಪ್ಪು ಮಾಡ್ತಾ ಇರ್ತಾನೆ. ನಾವು ಮಾಡಿರೋ ಒಂದ್ ಸಣ್ಣ ತಪ್ಪಿಗೆ ಇಷ್ಟೆಲ್ಲ ಹೊಡೆದಾಕ್ಬಿಟ್ರಲ್ಲಪ್ಪ. ನಮಸ್ಕಾರ ಕಣಕ್ಕ. ನಮಸ್ಕಾರ ಕಣಕ. ನಿನ್ನ ಒಡ್ಸ್ಕೊಂಡಿದ್ದು ಅಲ್ದೆ ನಗು ಬೇರೆ ನಿನ್ಗೆ. ನಾವ್ ಹೇಟ್ ತಿಂದಿದ್ದೇನು ಅಲ್ಲ. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನಮ್ ಜಾಕ್ಸನ್ ನಮ್ ತಡಿಯ ಇಬ್ರು. ಏನೋ ನನ್ ಮನೆ ಹುಡುಗಿರ್ಬೇಕಾ ನಿನ್ಗೆ? ಹುಡುಗಿರ್ಬೇಕಾ? ಏನೋ ನಿನ್ನ ಹೆಸರು? ಏನದು ಬೇಬೆ? ಏನು ಮಾತಾಡ್ತೀಯಾ? ಮೂಗ ಅಂತೀಯೇನೋ? ಮೂಗ ಅಂತೀಯಾ? 723 ಇವ್ರಿಬ್ಬರನ್ನು ಎಳ್ಕೊಂಡು ಹೋಗಿ 250 250 ಫೈನ್ ಹಾಕಿ. ನನಗ್ ತುಂಬಾ ಟೆನ್ಷನ್ ಆಗ್ತಿದೆಯೇ. ಟೆನ್ಷನ್ ಯಾಕೆ? ಜೋಡಿಯಾಗಿ ತಾನೇ ಡಿಸ್ಕೋ ಹೋಗ್ಬೇಕಾಗಿದ್ದು, ಬಾಯ್ಸ್ ಇಲ್ದೆ ನಮ್ಮನ್ನ ಒಳಗಡೆ ಬಿಡಲ್ವಲ್ಲೇ, ಏನೇ ಮಾಡೋದೀಗ? ಅದೇನಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ. ರಿಸೆಪ್ಷನ್ ಅಲ್ಲಿ ನಮ್ಗೆ ಬಾಡಿಗೆ ಹುಡುಗರು ಸಿಗ್ತಾರೆ. ವೆಲ್ಕಮ್ ಗರ್ಲ್ಸ್. ಯು ವಾಂಟ್ ಬಾಯ್ಸ್? ಹೌ ಮೆನಿ ಬಾಯ್ಸ್ ಯು ವಾಂಟ್? ಅದನ್ನ ಆಮೇಲೆ ಹೇಳ್ತೀವಿ, ಮೊದ್ಲು ಹುಡುಗರನ್ನ ಬರಕ್ ಹೇಳಿ. ಕಮ್ ಆನ್ ಬಾಯ್ಸ್. Very bad. You. What? Can you dance? Okay. Come on. Wow. Next. Okay. Okay. Next. Okay. Enjoy. ಯಾವ ಹುಡುಗಿ ನೋಡಿದ್ರು ನಮ್ಮ ಹುಡುಗರು ಇಷ್ಟು ಚೆನ್ನಾಗಿ ಡಾನ್ಸ್ ಆಡೋದೇ ಇಲ್ಲ. ಇಷ್ಟಕ್ಕೂ ನೀವು ಸೆಲೆಕ್ಟ್ ಮಾಡಿದ ಹುಡುಗ ಯಾರು? ಅರೆ ನಮ್ಮ ಹುಡುಗನೇ. ಹಲೋ ಬಾರ ಬಾರ ಅಂದ್ರೆ
ಮಾಡ್ತಾ ಇದೀಯೋ? ಅಪ್ಪ ಇದೇನೆ ನೀನ್ ಇಲ್ಲಿ ಆ ಗಂಟೆ 6 ಆಯ್ತು, ಇನ್ನೂ ನಿದ್ದೆ ಮಾಡ್ತಾ ಇದೀಯಾ? ನಿದ್ದೆ ಮಾಡ್ತಾ ಇದೀನ? ಏನ್ ಹೇಳ್ತಾ ಇದೀಯ ನೀನು? ಹೋ. ಏಯ್ ಸೋಂಬೇರಿ, ಏನು ನಿದ್ದೆ ಮಾಡ್ತಾ ಇದೀಯಾ? 7 ಗಂಟೆ ಆಯ್ತು. ದಿನ ನಿನಗೆ ಸುಪ್ರಭಾತ ಆಡ್ಬೇಕಾ? ಶುರು ಸುಪ್ರಭಾತ. ಏನೋ ಗೊಣಗ್ತಾ ಇದೀಯಾ? ಎದ್ದಳ ಮೇಲೆ. ಹಾ ಎದ್ದೆ. ಹರ ಹರ ಮಹದೇವ, ಶಂಭು ಶಂಕರ ಪಾರ್ವತಿನಾಥ ಪರಮೇಶ್ವರಪ್ಪ, ನಮ್ಮನ್ನೆಲ್ಲ ಕಾಪಾಡಪ್ಪ ಕಾಪಾಡಪ್ಪ. ಅಣ್ಣ ನಿನಗೂ ನಮ್ಮ ಅಪ್ಪ ಅನ್ನಕೊಂಡಾಗು ಅದೇನು ಭಕ್ತಿ ಕಾಂಪಿಟೇಷನ್. ಒಂದ್ ಕಡೆ ಅವ್ರದ್ದು ನರಸಿಂಹ ಅವತಾರ, ಇಲ್ಲಿ ನೀನು ಭಕ್ತ ಕುಂಬಾರ. ಯಾಕೋ ಸುಮ್ನೆ ಇಲ್ದಿರೋ ದೇವ್ರನ್ನೆಲ್ಲ ಡಿಸ್ಟರ್ಬ್ ಮಾಡ್ತೀರಾ? ಸಿ ಯು ಬಾಯ್. ಅಲ್ಲಿ ಹೋದ್ಮೇಲೆ ಲೆಟ್ ಹಾಕು. ಓ ಹಾ ಮಾತ್ ತುಜೆ ಸಲಾಂ. ಲೋ, ಇವತ್ತು ಶಿವರಾತ್ರಿ ಹಣೆಗಚ್ಕೊ. ಇವೆಲ್ಲ ನನಗೆ ದೂರ ಅಂತ ಗೊತ್ತಿಲ್ವಾ ನಿನಗೆ? ಹಚ್ಕೊಳ್ಳು, ಇಲ್ಲ ಅಂದ್ರೆ ನಿಮ್ಮಪ್ಪ ಬೈತಾರೆ. ನಾನು ವಾಪಸ್ ಬೈತೀನಿ. ಆ ನೋಡಮ್ಮ, ನೀನು ನಿನ್ ಗಂಡನ್ಗೆ ಎದ್ರಕೋಬೇಕು, ನಾನ್ ಯಾಕೆ ಎದ್ರಕೋಬೇಕು? ಏನದು? ಏನು ಇಲ್ಲ, ಇವತ್ತು ಶಿವರಾತ್ರಿ ಅಲ್ವಾ, ಅದಕ್ಕೆ ಹರಿಕಥೆನ ಭಜನೆ ಅಂತ ಕೇಳಿದೆ. ಸರಿ ಸರಿ. ಬರೀ ಕೆಲ್ಸ ನೀನು ಬರ್ಸಿದ್ದೀರಮ್ಮ. ಇವನೇನು ಇದನ್ನ ಯಾರು ಹಚ್ಕೋಬೇಕು? ನೋಡಮ್ಮ, ಭಕ್ತಿ ಅನ್ನೋದು ಮನಸ್ಸಿಂದ ಬರ್ಬೇಕು, ಸುಮ್ನೆ ಫೋರ್ಸ್ ಮಾಡಬಾರ್ದು. ಇಷ್ಟಕ್ಕೂ ನಾನು ಯಾರು ಅನ್ಕೊಂಡಿದ್ಯಾ? ದೊಡ್ಡಪ್ಪನ ವಾರಿಸ್ದಾರ, ನಾನು ಅವ್ರ ತರನೇ ನಾಸ್ತಿಕ. ಓಹೋ, ಅವ್ರಾ? ಮೊದ್ಲು ಹೋಗಿ ಅವ್ರ ಅವತಾರ ನೋಡ್ ಹೋಗು. ಹರ ಹರ ಮಹಾದೇವ, ಶಂಭೋ ಶಂಕರ. ದೊಡ್ಡಪ್ಪ ಇದೇನಿದ್ದು? ನೀವೀಗಾಗೋದ್ರಿ ನಾನೇನೋ ಅವ್ರ ಮಗ ಎದ್ರಕೋಬೇಕು, ಆದ್ರೆ ನೀವು ಅವ್ರಿಗೆ ಎದ್ರಕೊಂಡು ಹೀಗೆ ಹಾಗಲ್ಲ ಬಾಲು, ಮದುವೆನೆ ಮಾಡ್ಕೊಳ್ದೆ ಸ್ಟ್ರಾಂಗ್ ಆಗಿರೋ ಒನ್ ಮ್ಯಾನ್ ಆರ್ಮಿಗಳು ನಾನು. ನಿಮ್ಮಪ್ಪ ಏನ್ ಹೇಳ್ದ ಗೊತ್ತಾ? ನೀನ್ ಬರೀ ಅಣ್ಣ ಮಾತ್ರ ಅಲ್ಲ, ಈ ಫ್ಯಾಮಿಲಿಗೆ ಒಂದು ಗಾಡ್ ಫಾದರ್ ತರ ಅಂತ ಸೆಂಟಿಮೆಂಟ್ ಆಗಿ ಲಾಕ್ ಮಾಡ್ಬಿಟ್ಟ. ಸರಿ ಓಕೆ, ಅದಿರ್ಲಿ. ನಿನ್ನೆ ನನ್ ಕನ್ಸಲ್ಲಿ ಹುಡುಗರನ್ನ ಹುಡ್ಕೊಂಡು ಹುಡುಗಿರ್ ಬಂದಿದ್ದನ್ನ ನೀನ್ ನೋಡ್ಬೇಕಾಗಿತ್ತು. ಹುಡುಗರನ್ನ ಹುಡ್ಕೊಂಡು ಹುಡುಗಿರ ಏನ್ ಹೇಳ್ತೀವ ಕ್ರಾಕು? ನಾನು ಕ್ರ್ಯಾಕ್ ಆದ್ರೆ ನೀನು ಬ್ರೋಕರ್. ಆ? ಅದ್ರಲ್ಲಿ ಒಂದ್ ಹುಡುಗಿ ನಾನು ಹಿಂದೆ ಬಿದ್ದು ಬಿಟ್ಲು. ಅವಳನ್ನ ಹಿಡ್ಕೊಂಡ್ ಬಿಟ್ಟಿಯಾ? ಆ ಹುಡುಗಿರ್ ಸಪ್ಲೈಯರು ನೀವೇ. ಆ? ಅಷ್ಟರಲ್ಲಿ ಅಪ್ಪ ಬಂದ್ಬಿಟ್ರು. ಅವನೊಬ್ಬ ಅಲ್ಲೂ ಬಂದನ? ಹೌದು ದೊಡ್ಡಪ್ಪ, ಈ ಅನ್ನಕೊಂಡ ಎಲ್ಲಿಗೋದ್ರು ಬಂದ್ಬಿಡುತ್ತೆ. ಅದ್ ಯಾಕ ಯಾವಾಗಲೂ ನಿಮ್ಮ ಅಪ್ಪನ ಅನ್ಕೊಂಡದ್ಯಾ? ಮತ್ತಿನ್ನೇನ್ ದೊಡ್ಡಪ್ಪ, ನಾನ್ ಎಲ್ಲಿ ನೋಡಿದ್ರು ಅನ್ನಕೊಂಡ ಹತ್ರ ಬುಸ್ ಬುಸ್ ಅಂತಾರೆ. ಲೋ ಬಾಲು, ನಿಮ್ಮಪ್ಪ ಹೊರಗಡೆ ಬುಸ್ ಅಂದ್ರು ಒಳಗಡೆ ಟುಸ್ಸು. ನೀನಂದ್ರೆ ಎಷ್ಟು ಪ್ರೀತಿ ಗೊತ್ತಾ? ಅದ್ ಸರಿ. ಲೋ, ನಿನಗೋಸ್ಕರ ಹೊಸ್ತಾಗಿ ಒಂದು ಮೋಟರ್ ಬೈಕ್ ತಗೊಂಡ್ ಬಂದಿದ್ದಾನೆ. ಬೈಕಾ? ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಡ್ಯಾಡಿ ಥ್ಯಾಂಕ್ಸ್ ಬೈಕ್ ಕೊಡ್ಸಿದ್ದಕ್ಕೆ. ಹೌದಾ? ದೊಡ್ಡವನು ಇಂಜಿನಿಯರ್, ಅವನಿಗೊಂದು ಸೈಕಲ್ ಕೊಡಿಸ್ಲಿಲ್ಲ. ಎರಡನೇವನು MBA, ಅವನಿಗೊಂದು TVS ಕೊಡಿಸ್ಲಿಲ್ಲ. ನೀನ BA ಪಾಸ್ ಮಾಡೋಕೆ 4 ವರ್ಷ ತಗೊಂಡೆ. ಓದು ಮುಂದುವರ್ಸು ಅಂತ ಹೇಳಿದ್ರೆ ಕೆಲಸಕ್ಕೆ ಸೇರ್ತೀನಿ ಅಂತ ಸಬೂಬ್ ಹೇಳ್ಕೊಂಡು ಬೀದಿ ಬೀದಿ ಅಲಿಯೋನಿಗೆ ಬೈಕ್ ಬೇರೆ ಕೇಳು. ಕೇಳೋ ಇಲ್ಲಿ, ಮೋಟರ್ ಬೈಕ್ ತಗೊಂಡಿರೋದು ಮನೆ ಕೆಲಸಕ್ಕೋಸ್ಕರ, ನಿನ್ನ ಶೋಕಿಗಲ್ಲ. ಮಗ ಗಾಡಿ ಕೀ ಕೊಡು. ಅಲ್ಲಣ್ಣ, ಕೊಡಲು ಬಾಲು, ಸ್ವಲ್ಪ ಇರೋ, ನಿಂತ್ಕೊಳ್ಳ. ಸ್ವಲ್ಪ ನನ್ನ ಮಾತು ಕೇಳು. ನನಗೇನು ಬೇಡ ದೊಡ್ಡಪ್ಪ. ಲೋ, ಇದೇನ್ ನಿಮ್ಮ ಅಪ್ಪರ ದುಡ್ಡಲ್ವೋ, ನನ್ನ ಸ್ವಂತ ದುಡ್ಡು, ಪ್ರಾವಿಡೆಂಟ್ ಫಂಡ್ ಹಣದಿಂದ ತಗೊಂಡಿದ್ದು. ದೊಡ್ಡಪ್ಪ ಇದನ್ನ ನಿಮ್ಮ ಅಪ್ಪ ಕೊಟ್ಟಿದ್ದರೆ ಚೆನ್ನಾಗಿರೋದು. ಏನ್ ಮಾಡೋದು, ಅವನ ಆತರ ಅನಕೊಂಡ ಹತ್ತಿ ತುಳಿಯೋ. ಥ್ಯಾಂಕ್ ಯು ದೊಡ್ಡಪ್ಪ. ಹತ್ತಿ ತುಳಿಯೋ. ಲೇ ಬೇಕೂಫಾ, ಅದು ಹೊಸ ಗಾಡಿ, ಲಕ್ಷಣವಾಗಿರೋ ಗಾಡಿ ಮೇಲೆ ಕೆಟ್ಟದಾಗಿರೋ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿ ಹಾಳು ಮಾಡ್ಬಿಡ್ಬೇಡ. ಸ್ವಲ್ಪ ಹುಷಾರಾಗಿ ನೋಡ್ಕೋ. ಬಲೆ